ಹಾಯ್ ಹಲೋ ಗುರು ನಮಸ್ಕಾರ. ಟೆಕ್ ಅಭಿವೃದ್ಧಿ ಚಾನಲ್ಗೆ ಸ್ವಾಗತ. ನಾನು ಋತಿಕೇಶ್ ಅಂತ. ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಎಲೆಕ್ಟ್ರಾನಿಕ್ ಬೇಸಿಕ್ಸ್ ನ ಮೂರನೇ ವಿಡಿಯೋ, ರೆಸಿಸ್ಟೆನ್ಸ್. ಎಲೆಕ್ಟ್ರಾನಿಕ್ ಫೀಲ್ಡ್ ಅಲ್ಲಿ ಎಲ್ಲಾ ಕಡೆ ಯೂಸ್ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ಗಳು, ಸ್ಮಾಲ್ ಆಡಿಯೋ ಬೋರ್ಡ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ರೆಸಿಸ್ಟೆನ್ಸ್ ನ ಬಳಸ್ತಾ ಇರ್ತಾರೆ. ಈ ರೆಸಿಸ್ಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಿಂಪಲ್ ಎಕ್ಸಾಂಪಲ್ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ಕೊಳ್ಳಿ. ನಿಮ್ಮ ಹತ್ರ 5 ವೋಲ್ಟ್ಸ್ ಪವರ್ ಸಪ್ಲೈ ಇರುತ್ತೆ, 3 ವೋಲ್ಟ್ಸ್ ಒಂದು ಎಲ್ ಇರುತ್ತೆ. ನೀವು ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಅದು ಬರ್ನ್ ಆಗ್ಬೋದು, ಶಾರ್ಟ್ ಸರ್ಕ್ಯೂಟ್ ಆಗಿ ಡ್ಯಾಮೇಜ್ ಆಗುತ್ತೆ. ನೀವು ಅದು ಡ್ಯಾಮೇಜ್ ಆಗಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಡ್ಯಾಮೇಜ್ ಆಗೋದನ್ನ ಇದು ಮಾಡಿದ್ರೆ ರೆಸಿಸ್ಟೆನ್ಸ್ ಕೊಡ್ಬೋದು. ರೆಸಿಸ್ಟೆನ್ಸ್ ಮೂಲಕ ನೀವು 2 ವೋಲ್ಟ್ಸ್ ನ ರಿಡ್ಯೂಸ್ ಮಾಡಿ ಇನ್ 3 ವೋಲ್ಟ್ಸ್ ಮಾತ್ರ ಎಲ್ ಹೋಗೋ ತರ ಮಾಡ್ಕೊಂಡ್ರೆ ಎಲ್ ಸೇಫ್ ಆಗಿರುತ್ತೆ. ಈಗ ಗೊತ್ತಾಯ್ತು ಯಾವ ರೀತಿ ಸಿಂಪಲ್ ಆಗಿ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ ಅಂತ. ಈಗ ವಾಟ್ ಈಸ್ ರೆಸಿಸ್ಟೆನ್ಸ್? ಆಕ್ಚುಲಿ ರೆಸಿಸ್ಟೆನ್ಸ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್ ಆರ್ ಲಿಮಿಟ್ ದ ಫ್ಲೋ ಆಫ್ ಕರೆಂಟ್. ಕರೆಂಟ್ ನ ಲಿಮಿಟ್ ಮಾಡುತ್ತೆ ಅಥವಾ ಕರೆಂಟ್ ನ ಫ್ಲೋ ಆಗೋದ ತಡೆಯುತ್ತೆ. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ SI ಯೂನಿಟ್ ಓಮ್ಸ್, ಸಿಂಬಲ್ ಓಮ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೂ ಸಿಮ್ಯುಲೇಷನ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಪ್ರಾಕ್ಟಿಕಲಿ, ಈಗ ಏನಾರು ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ನಾನು ಎಕ್ಸಾಂಪಲ್ ಕೊಟ್ಟಿರೋ ಪ್ರಕಾರ ಒಂದು 5 ವೋಲ್ಟ್ಸ್ ಪವರ್ ಸಪ್ಲೈ ಇದೆ, ನಂತರ 2 ವೋಲ್ಟ್ಸ್ ಒಂದು LED ಇದೆ. ನಾನು ಒಂದು ರೆಸಿಸ್ಟೆನ್ಸ್ ಬಳಸ್ತಿದ್ದೀನಿ ನೋಡಿ, 100 ಓಮ್ಸ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಹೋದ್ರೆ ಇದು ಲಿಮಿಟ್ ಮಾಡುತ್ತೆ. ರೆಸಿಸ್ಟೆನ್ಸ್ ಎಷ್ಟು ಜಾಸ್ತಿ ಆದ್ರೆ ಅಷ್ಟು ಲಿಮಿಟ್ ಮಾಡುತ್ತೆ. ಅಬ್ಸರ್ವ್ ಮಾಡಿ, ಲಿಮಿಟ್ ಜಾಸ್ತಿ ಮಾಡ್ತಾ ಲಿಮಿಟ್ ಮಾಡುತ್ತೆ. ಓಕೆನಾ? ಅದೇ ಕಡಿಮೆ ಮಾಡ್ತಾ ಕರೆಂಟ್ ಲಿಮಿಟ್ ಮಾಡೋದ್ರೆ ಕಡಿಮೆ ಮಾಡುತ್ತೆ, ಲೋ ಆಗುತ್ತೆ. ಈ ರೀತಿ ಆಕ್ಚುಲಿ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ. ರೆಸಿಸ್ಟೆನ್ಸ್ ತುಂಬಾ ರೀತಿ ಟೈಪ್ಸ್ ಗಳ ಬರುತ್ತೆ. ಕಾಂಪ್ಲೆಕ್ಸ್ ರೆಸಿಸ್ಟೆನ್ಸ್ ನಾವು ನಾರ್ಮಲಿ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಪರ್ಪಸ್ ಆಗಿ ಚೀಪ್ ಆಗಿ ಇರೋದ್ರಿಂದ ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ವೇರಿಯಬಲ್ ರೆಸಿಸ್ಟೆನ್ಸ್, ಸರ್ಫೇಸ್ ಮೌಂಟ್ ರೆಸಿಸ್ಟೆನ್ಸ್, ಇದು ಅರ್ಡಿನೋ ಬೋರ್ಡ್, ಎಲ್ಲ ರೀತಿ ಬೋರ್ಡ್ಗಳಲ್ಲಿ ಸಿಗುತ್ತೆ. ಹಾಗೂ ಥರ್ಮಿಸ್ಟರ್, ಟೆಂಪರೇಚರ್ ಮೇಲೆ ವರ್ಕ್ ಆಗುತ್ತೆ ಥರ್ಮಿಸ್ಟರ್. ಫೋಟೋ ಡಿಟೆಕ್ಟರ್ ಅದನ್ನು ಕೂಡ ಬಳಸ್ತೀವಿ. ಹಾಗೂ ಇದೇ ರೀತಿ ಸುಮಾರು ರೀತಿ ಇದೆ, ಸ್ವಲ್ಪ ಅಷ್ಟೇ, ಇನ್ನೂ ಸುಮಾರು ರೀತಿ ಟೈಪ್ಸ್ಗಳ ರೆಸಿಸ್ಟೆನ್ಸ್ ಸಿಗುತ್ತೆ. ಡೈಲಿ ಲೈಫ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಒನ್ ರೆಸಿಸ್ಟೆನ್ಸ್ ಕನೆಕ್ಷನ್ಸ್. ಏನಾಗಿದೆ ಇವನಿಗೆ? ಯಾಕೆ ಹೀಗೆಲ್ಲ ಆಡ್ತಾನೆ? ಏನ್ ಮಾಡ್ಬಿಟ್ರಿ ನೀವು ಇವನಿಗೆ? ವಿಚಿತ್ರ ಎಲ್ಲ ಆಡ್ತಾನೆ. ರೆಸಿಸ್ಟೆನ್ಸ್ ಕನೆಕ್ಷನ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ ಅಂದ್ರೆ ಸೀರೀಸ್ ಅಂಡ್ ಪ್ಯಾರಲಲ್. ಇದು ಬಗ್ಗೆ ಮುಂದೆ ಡೀಟೇಲ್ ಆಗಿ ವಿಡಿಯೋ ಬರುತ್ತೆ. ಹಾಗೂ ನೆಕ್ಸ್ಟ್ ಕಲರ್ ಕೋಡ್ ಆಫ್ ರೆಸಿಸ್ಟೆನ್ಸ್. ನೀವು ಗೊತ್ತಿರೋ ಟೇಬಲ್ ಈಗ ಇರೋ ರೆಸಿಸ್ಟೆನ್ಸ್ ಯಾವ ರೀತಿ ಕಂಡುಹಿಡಿದು ಅದು ಕೂಡ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಎಲೆಕ್ಟ್ರಾನಿಕ್ಸ್ ಬೇಸಿಕ್ಸ್ ಸೀರೀಸ್ನ ಸಂಪೂರ್ಣ ನೋಡಿ. ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು.